ನಮಸ್ತೆ ಸ್ನೇಹಿತರೆ, ಅಥರ್ವ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪಲ್ಲವಿ ಎಚ್.ಕೆ. ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ RRBಯಿಂದ ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ. ನೋಟಿಫಿಕೇಶನ್ನ ಫುಲ್ ಇನ್ಫಾರ್ಮೇಶನ್ ಅನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಟಿಫಿಕೇಶನ್ ಬಂದು ನಾನ್ ಟೆಕ್ನಿಕಲ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿರೋದು. ಆಲ್ ಓವರ್ ಇಂಡಿಯಾದಲ್ಲಿ 5810 ಹುದ್ದೆಗಳು ಖಾಲಿ ಇದ್ದಾವೆ. ಯಾವ್ಯಾವ ಹುದ್ದೆಗಳು ಖಾಲಿ ಇದೆ ಅಂತ ನೋಡೋದಾದ್ರೆ, ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್, ಈ ಹುದ್ದೆಗಳು 161 ಪೋಸ್ಟು ಖಾಲಿ ಇದೆ. ಸ್ಟೇಷನ್ ಮಾಸ್ಟರ್, ಇದು 615 ಪೋಸ್ಟ್ಗಳು ಖಾಲಿ ಇದೆ. ಈ ಎರಡೂ ಹುದ್ದೆಗಳಿಗೆ 35,400 ಬೇಸಿಕ್ ಸ್ಯಾಲರಿ ಆಗಿರುತ್ತೆ. ಮತ್ತೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ 3,416 ಪೋಸ್ಟ್ಗಳು. ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್, ಇದು 921 ಪೋಸ್ಟು. ಮತ್ತೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಇದು 638 ಹುದ್ದೆಗಳು ಖಾಲಿ ಇದೆ. ಈ 3 ಹುದ್ದೆಗಳಿಗೆ 29,200 ಬೇಸಿಕ್ ಸ್ಯಾಲರಿ ಆಗಿರುತ್ತೆ. ಲಾಸ್ಟ್ ಒನ್ ಟ್ರಾಫಿಕ್ ಅಸಿಸ್ಟೆಂಟ್, ಇದು 59 ಪೋಸ್ಟು ಖಾಲಿ ಇದೆ. ಬೇಸಿಕ್ ಸ್ಯಾಲರಿ ಬಂದು 25,500 ಆಗಿರುತ್ತೆ. ಈ ರೀತಿಯಾಗಿ ಆಲ್ ಓವರ್ ಇಂಡಿಯಾದಲ್ಲಿ 5,810 ಹುದ್ದೆಗಳು ಖಾಲಿ ಇದ್ದಾವೆ. ಈ ಹುದ್ದೆಗಳಿಗೆ RRB ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟಿಂಗ್ ಡೇಟ್ ಬಂದು ಅಕ್ಟೋಬರ್ 21, 2025. ಲಾಸ್ಟ್ ಡೇಟು ನವೆಂಬರ್ 20, 2025. ಫೀಸ್ ಕಟ್ಟೋಕ್ಕೆ ಲಾಸ್ಟ್ ಡೇಟು ನವೆಂಬರ್ 22. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ತಪ್ಪು ಮಾಡಿದರೆ ಅದನ್ನು ನವೆಂಬರ್ 23ರಿಂದ ಡಿಸೆಂಬರ್ 2 ಒಳಗಡೆ ನೀವು ಮಾಡಿಫೈನ ಮಾಡ್ಕೋಬೋದು. 5,810 ಹುದ್ದೆಗಳಲ್ಲಿ ಬೆಂಗಳೂರು RRBಯಲ್ಲಿ ಟೋಟಲ್ 241 ಹುದ್ದೆಗಳು ಖಾಲಿ ಇದ್ದಾವೆ. ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟು ಹಂಚಿಕೆ ಅಂತ ಒಂದ್ಸಲ ನೋಡ್ಕೊಳ್ಳಿ. ಎಜುಕೇಷನ್ ಕ್ವಾಲಿಫಿಕೇಷನ್ನ ನೋಡೋದಾದರೆ, ನೀವು ಈ 6 ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನೀವು ಯಾವುದೇ ಡಿಗ್ರಿನ ಪಾಸ್ ಮಾಡಿದರೆ ಸಾಕು. ಆದರೆ ನೀವು ಈ 4 ಮತ್ತು 5ನೇ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ನಿಮಗೆ ಟೈಪಿಂಗ್ ಬರಬೇಕು. ಫೈನಲ್ ಇಯರ್ ಡಿಗ್ರಿ ರಿಸಲ್ಟ್ಗೆ ವೆಯ್ಟ್ ಮಾಡ್ತಿರೋಂಥ ಕ್ಯಾಂಡಿಡೇಟ್ಸ್ಗಳಿಗೆ ಇಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರೋದಿಲ್ಲ. RRBಯಲ್ಲಿ 6 ಪೋಸ್ಟು ಖಾಲಿ ಇದೆ, ಆದರೆ ನೀವು ಒಂದೇ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬೇಕು. ಒಂದಕ್ಕಿಂತ ಹೆಚ್ಚು ಪೋಸ್ಟ್ಗಳಿಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಅದು ರಿಜೆಕ್ಟ್ ಆಗುತ್ತೆ. ನೆಕ್ಸ್ಟು ವಯೋಮಿತಿ. ಈ ಹುದ್ದೆಗಳಿಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ಕನಿಷ್ಠ 18 ವರ್ಷ ಆಗಿರಬೇಕು, ಗರಿಷ್ಠ 33 ವರ್ಷನ ಮೀರಿರಬಾರ್ದು. ಮತ್ತು ವಯೋಮಿತಿ ಸಡಿಲಿಕೆಯನ್ನು ಸಹ ನೀಡಿದ್ದಾರೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ, ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ನ ನೀಡಿದ್ದಾರೆ. ಅಂಗವಿಕಲ ಅಭ್ಯರ್ಥಿಗಳಿಗೆ ಈ ರೀತಿ ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ನ ನೀಡಿದ್ದಾರೆ. ಈಗಾಗಲೇ RRBಯಲ್ಲಿ ಕೆಲಸ ಮಾಡ್ತಿರೋಂತಹ ಗ್ರೂಪ್ C ಮತ್ತು ಗ್ರೂಪ್ D ಅಭ್ಯರ್ಥಿಗಳಿಗೂ ಸಹ ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ನ ನೀಡಿದ್ದಾರೆ. ಫೀಮೇಲ್ ಕ್ಯಾಂಡಿಡೇಟ್ಸು, ವಿಧವಾ ಕ್ಯಾಂಡಿಡೇಟ್ಸು, ಡಿವೋರ್ಸ್ ಕ್ಯಾಂಡಿಡೇಟ್ಸು, ಈ ಕ್ಯಾಂಡಿಡೇಟ್ಸ್ಗಳಿಗೆ ಈ ರೀತಿ ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ನ ನೀಡಿದ್ದಾರೆ. ಎಕ್ಸಾಮ್ ಫೀಸ್ನ ನೋಡೋದಾದರೆ SC/ST ಕ್ಯಾಂಡಿಡೇಟ್ಸು, ಎಕ್ಸ್ ಸರ್ವಿಸ್ ಮ್ಯಾನು, PW ಕ್ಯಾಂಡಿಡೇಟ್ಸು, ಫೀಮೇಲು, ಟ್ರಾನ್ಸ್ಜೆಂಡರು, ಮೈನಾರಿಟೀಸು ಅಥವಾ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ಸು ಇವರಿಗೆ 250 ಎಕ್ಸಾಮ್ ಫೀಸ್ ಇರುತ್ತೆ. ನೀವು ಫಸ್ಟ್ ಎಕ್ಸಾಮ್ ಅಟೆಂಡ್ ಆದಮೇಲೆ ಈ ಅಮೌಂಟು ನಿಮಗೆ ರೀಫಂಡ್ ಆಗುತ್ತೆ. ಈ ಎಲ್ಲ ಕ್ಯಾಂಡಿಡೇಟ್ಸ್ನ ಹೊರತುಪಡಿಸಿ ಮಿಕ್ಕೆಲ್ಲ ಕ್ಯಾಂಡಿಡೇಟ್ಸ್ಗಳಿಗೆ 500 ರೂಪಾಯಿ ಎಕ್ಸಾಮ್ ಫೀಸ್ ಇರುತ್ತೆ. ಇವರಿಗೂ ಸಹ ಫಸ್ಟ್ ಎಕ್ಸಾಮ್ ಆದಮೇಲೆ 400 ರೂಪಾಯಿ ರೀಫಂಡ್ ಆಗುತ್ತೆ. ರಿಕ್ರೂಟ್ಮೆಂಟ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ,
ಫಸ್ಟು ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರುತ್ತೆ, ಮತ್ತು ಕಂಪ್ಯೂಟರ್ ಬೇಸ್ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಈ ಎಲ್ಲ ಹಂತಗಳು ಕಂಪ್ಲೀಟ್ ಆದಮೇಲೆ ನೇಮಕಾತಿನ ಮಾಡ್ಕೋತಾರೆ. ಫಸ್ಟ್ ಸ್ಟೇಜ್ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಥರ 100 ಕ್ವಶನ್ ಇರುತ್ತೆ. 90 ನಿಮಿಷ ಕಾಲಾವಕಾಶ ಇರುತ್ತೆ. ಜನರಲ್ ಅವೇರ್ನೆಸ್ಸಲ್ಲಿ 40 ಕ್ವಶನ್ ಕೇಳ್ತಾರೆ. ಮ್ಯಾಥಮೆಟಿಕ್ಸಲ್ಲಿ 30 ಕ್ವಶನ್ನ ಕೇಳ್ತಾರೆ. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರಿಸೋರ್ಸಿಂಗಲ್ಲಿ 30 ಕ್ವಶನ್ನ ಕೇಳ್ತಾರೆ. ಟೋಟಲ್ಲು 100 ಕ್ವಶನ್ ಇರುತ್ತೆ. ಇದರಲ್ಲಿ ನೆಗೆಟಿವ್ ಮಾರ್ಕ್ಸು ಸಹ ಇದೆ. 3ನೇ 1 ಅಂದರೆ ನೀವು 3 ಕ್ವಶನ್ನ ತಪ್ಪು ಮಾಡಿದ್ರೆ 1 ಮಾರ್ಕ್ಸ್ನ ಕಳೀತಾರೆ. ಫಸ್ಟ್ ಸ್ಟೇಜ್ CBT ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಅಭ್ಯರ್ಥಿಗಳು ಒಂದು ಹುದ್ದೆಗೆ 15 ಅಭ್ಯರ್ಥಿಗಳಂತೆ ಸೆಕೆಂಡ್ ಸ್ಟೇಜ್ ಎಕ್ಸಾಮ್ಗೆ ಶಾರ್ಟ್ ಲಿಸ್ಟ್ನ ಮಾಡ್ತಾರೆ. ಈ ಎಕ್ಸಾಮ್ ಆಬ್ಜೆಕ್ಟಿವ್ ಟೈಪ್ ಅಂದರೆ MCQ ಕ್ವಶನ್ ಇರುತ್ತೆ ಇದರಲ್ಲಿ. ಸೆಕೆಂಡ್ ಸ್ಟೇಜ್ CBT ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, 120 ಕ್ವಶನ್ ಇರುತ್ತೆ 120 ಮಾರ್ಕ್ಸ್ಗೆ, ಮತ್ತು 90 ನಿಮಿಷ ಕಾಲಾವಕಾಶ ಇರುತ್ತೆ. ಜನರಲ್ ಅವೇರ್ನೆಸ್ಸಲ್ಲಿ 50 ಕ್ವಶನ್ನು, ಜನರಲ್ ಅವೇರ್ನೆಸ್ಸಲ್ಲಿ 50 ಕ್ವಶನ್ನು, ಮ್ಯಾಥಮೆಟಿಕ್ಸಲ್ಲಿ 35 ಕ್ವಶನ್ನು, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರಿಸೋರ್ಸಿಂಗಲ್ಲಿ 35 ಕ್ವಶನ್ನು. ಇದರಲ್ಲಿ 1/3 ನೆಗೆಟಿವ್ ಮಾರ್ಕ್ಸು ಸಹ ಇದೆ, ಮತ್ತು ಆಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ ಪ್ಯಾಟರ್ನ್ ಇರುತ್ತೆ. ಸಿಲೆಬಸ್ನು ಕೊಟ್ಟಿದ್ದಾರೆ, ಒಂದ್ಸಲ ನೋಡ್ಕೊಳ್ಳಿ ನೀವು. ನೆಕ್ಸ್ಟು CBAT ಅಂದರೆ ಕಂಪ್ಯೂಟರ್ ಬೇಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಇರುತ್ತೆ. ಈ ಟೆಸ್ಟನ್ನ ಎಲ್ಲರೂ ಸಹ ತಗೊಳಕ್ಕಾಗಲ್ಲ. ಕೇವಲ ಸ್ಟೇಷನ್ ಮಾಸ್ಟರ್ ಮತ್ತು ಟ್ರಾಫಿಕ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅವ್ರು ಮಾತ್ರ ಈ ಎಕ್ಸಾಮ್ನ ಬರೀಬೇಕು. ಸೆಕೆಂಡ್ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಒಂದು ಹುದ್ದೆಗೆ 8 ಅಭ್ಯರ್ಥಿಗಳಂತೆ CBT ಎಕ್ಸಾಮ್ಗೆ ಸೆಲೆಕ್ಟ್ ಮಾಡ್ತಾರೆ. ಈ ಹುದ್ದೆಗಳಿಗೆ ಮೆರಿಟ್ ಲಿಸ್ಟ್ನ ಯಾವ ರೀತಿ ರೆಡಿ ಮಾಡ್ತಾರೆ ಅಂತ ನೋಡೋದಾದರೆ, ಸೆಕೆಂಡ್ ಸ್ಟೇಜ್ ಎಕ್ಸಾಮ್ನಲ್ಲಿ 70% ಮತ್ತು ಕಂಪ್ಯೂಟರ್ ಬೇಸ್ ಆಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ತೆಗೆದುಕೊಂಡ 30% ಮಾರ್ಕ್ಸ್ ಇವೆರಡನ್ನು ಕನ್ಸಿಡರ್ ಮಾಡ್ತಾರೆ. ಇದರಲ್ಲಿ ಯಾರ್ದು ಜಾಸ್ತಿ ಅಂಕ ಬರುತ್ತೋ ಅಂತಹ ಅಭ್ಯರ್ಥಿಗಳನ್ನ ನೇಮಕ ಮಾಡ್ಕೋತಾರೆ. ನೆಕ್ಸ್ಟು ಕಂಪ್ಯೂಟರ್ ಬೇಸ್ ಟೈಪಿಂಗ್ ಸ್ಕಿಲ್ ಟೆಸ್ಟ್. ಈ ಎಕ್ಸಾಮ್ನ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಮತ್ತು ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಈ ಎಕ್ಸಾಮ್ಗೆ ಅಪ್ಲೈ ಮಾಡಿರ್ತಾರಲ್ಲ ಆ ಅಭ್ಯರ್ಥಿಗಳು ಮಾತ್ರ ಈ ಎಕ್ಸಾಮ್ನ ಬರೀಬೇಕು. ಇದು ಕ್ವಾಲಿಫೈ ಆಗೋಕ್ಕಷ್ಟೇ. ಈ ಹುದ್ದೆಗಳಿಗೆ ಯಾವ ರೀತಿ ನೇಮಕಾತಿ ಮಾಡ್ಕೋತಾರೆ ಅಂದರೆ, ಈ ಕಂಪ್ಯೂಟರ್ ಬೇಸ್ ಟೈಪಿಂಗ್ ಸ್ಕಿಲ್ ಟೆಸ್ಟನ್ನು ಪಾಸ್ ಮಾಡಿ ಸೆಕೆಂಡ್ ಸ್ಟೇಜ್ CBT ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಯಾರು ಗಳಿಸಿರ್ತಾರೋ ಅಂತಹ ಕ್ಯಾಂಡಿಡೇಟ್ಸ್ಗಳನ್ನ ನೇಮಕಾತಿ ಮಾಡ್ಕೋತಾರೆ. ರಿಕ್ರೂಟ್ಮೆಂಟ್ ಪ್ರೊಸೆಸ್ನ ಇಲ್ಲಿ ಶಾರ್ಟ್ ಆಗಿ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೇಜು ಮತ್ತು ಸೆಕೆಂಡ್ ಸ್ಟೇಜ್ CBT ಎಕ್ಸಾಮು ಎಲ್ಲ ಹುದ್ದೆಗಳಿಗೆ ಕಾಮನ್ ಆಗಿರುತ್ತೆ. ಇಲ್ಲಿ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಮತ್ತು ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಇವರು ಈ 2 ಎಕ್ಸಾಮ್ನ ಬರೆದ್ರೆ ಸಾಕು. ಇಲ್ಲಿ ಸೆಕೆಂಡ್ ಸ್ಟೇಜ್ CBT ಎಕ್ಸಾಮ್ನಲ್ಲಿ ಯಾರು ಜಾಸ್ತಿ ಮಾರ್ಕ್ಸನ್ನು ತಗೊಂಡಿರ್ತಾರೋ ಅವ್ರನ್ನ ನೇಮಕಾತಿ ಮಾಡ್ಕೋತಾರೆ. ಮತ್ತು ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಇವ್ರಿಗೆ ಇನ್ ಅಡಿಕ್ಷನ್ ಆಗಿ ಕಂಪ್ಯೂಟರ್ ಬೇಸ್ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ. ಮತ್ತು ಸ್ಟೇಷನ್ ಮಾಸ್ಟರ್, ಟ್ರಾಫಿಕ್ ಅಸಿಸ್ಟೆಂಟ್ ಈ ಹುದ್ದೆಗಳಿಗೆ ಇನ್ ಅಡಿಷನ್ ಆಗಿ ಕಂಪ್ಯೂಟರ್ ಬೇಸ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಇಲ್ಲಿ ಜಾಸ್ತಿ ಮಾರ್ಕ್ಸ್ಗಳನ್ನ ಗಳಿಸಿರೋಂಥ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೋತಾರೆ. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಮೆಡಿಕಲ್ ಎಕ್ಸಾಮಿನೇಷನ್ ಆದಮೇಲೆ ನೇಮಕಾತಿನ ಮಾಡ್ಕೋತಾರೆ. ಇದಿಷ್ಟು RRB ಅವರು ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿದ ನೋಟಿಫಿಕೇಷನ್ನ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನಿಮ್ಮ ಸಪೋರ್ಟ್ನ ನಮಗೆ ತಿಳಿಸಿ. ಥ್ಯಾಂಕ್ ಯು ಸ್ನೇಹಿತರೆ.